ಜಿಎಸ್ಟಿ ದರ ಇಳಿಕೆ ಬೆನ್ನಲ್ಲೇ ಕೆಎಂಎಫ್ನಿಂದ ಶಾಕ್ ಎದುರಾಗಿದೆ. ನಂದಿನಿ ದೇಸಿ ಹಸುವಿನ ಹಾಲು ಬಳಸುವವರಿಗೆ ದರ ಏರಿಕೆಯ ಬಿಸಿ ತಟ್ತಾ ಇದೆ. ಏಕಾಏಕಿಯಾಗಿ ದೇಸಿ ಹಸುವಿನ ಹಾಲು ಲೀಟರ್ಗೆ 40 ರೂಪಾಯಿ ಏರಿಕೆ ಕಂಡು ಬರ್ತಾ ಇದೆ. 1 ಲೀಟರ್ ದೇಸಿ ಹಸುವಿನ ಹಾಲು 120 ರೂಪಾಯಿ ಆಗುತ್ತೆ. ಅರ್ಧ ಲೀಟರ್ ದೇಸಿ ಹಸುವಿನ ಹಾಲಿಗೆ 60 ರೂಪಾಯಿ ನಿಗದಿ ಮಾಡಲಾಗ್ತಾ ಇದೆ. ದೇಸಿ ಹಸುವಿನ ಹಾಲಿಗೆ ಇವತ್ತಿನಿಂದಾನೇ ಹೊಸ ದರ ಜಾರಿ ಆಗ್ತಿರೋದು. ಈ ಮೊದಲು 1 ಲೀಟರ್ ಹಾಲಿಗೆ 80 ರೂಪಾಯಿ ಇತ್ತು. ಅರ್ಧ ಲೀಟರ್ ಹಾಲಿಗೆ 40 ರೂಪಾಯಿ ಮಾತ್ರ ಇತ್ತು. ಆದ್ರೀಗ ಏಕಾಏಕಿಯಾಗಿ ದೇಸಿ ಹಸುವಿನ ಹಾಲಿನ ದರದಲ್ಲಿ ಏರಿಕೆ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ದರ ಏರಿಕೆ ಮಾಡೋದಕ್ಕೆ ಕೆಲವೊಂದು ಕಾರಣಗಳನ್ನು ಕೊಟ್ಟಿದ್ದಾರೆ. ಏನು ಕಾರಣ ಅಂತ ನೋಡೋದಾದ್ರೆ, ದೇಸಿ ಹಸುವಿನ ಹಾಲು ಮಾರಾಟ ಮಾಡ್ತಾ ಇದ್ದಂಥ ಕೆಎಂಎಫ್ ದೇಸಿ ಹಸು ಸಾಕಾಣಿಕೆ ಉತ್ತೇಜನ ಮಾಡೋದಕ್ಕೆ ಅಂತ ಕೆಎಂಎಫ್ ಈ ರೀತಿಯಾಗಿ ರೇಟನ್ನು ಹೆಚ್ಚಳ ಮಾಡ್ತಾ ಇದೆಯಂತೆ. ನಂದಿನಿ ದೇಸಿ ಹಸುವಿನ ಹಾಲಿಗೆ ಬೇಡಿಕೆ ಹೆಚ್ಚಳ ಆಗಬೇಕು ಅಂತ ಬೆಂಗಳೂರು ಡೈರಿಗೆ ಪ್ರತಿದಿನ 3000 ಲೀಟರ್ ಹಾಲು ಪೂರೈಕೆ ಆಗ್ತಾ ಇದೆ. ಇದಕ್ಕಾಗಿ ಪ್ರತ್ಯೇಕ ಟ್ಯಾಂಕರ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ದೇಸಿ ಹಸು ದಿನಕ್ಕೆ 1 ರಿಂದ 2 ಲೀಟರ್ ಗರಿಷ್ಠ ಹಾಲನ್ನು ಕೊಡ್ತಾ ಇತ್ತು. ಬೆಂಗಳೂರು ಡೈರಿಯಲ್ಲಿ ಮಾತ್ರ ದೇಸಿ ಹಾಲು ಮಾರಾಟ ಆಗ್ತಾ ಇದೆ.